ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಈ ರಾಜ್ಯದಲ್ಲಿ ಗುಟ್ಕಾ ಹಾಗೆ ಪಾನ್ ಮಸಾಲ ನಿಷೇಧ ಮಾಡಬೇಕು ಅಂತ ಈಗ ಅಂಗಡಿಗಳಲ್ಲಿ ಸಾಕಷ್ಟು ಇದೆ. ಈಗ ಗುಟ್ಕಾ ಹಾಗೆ ಪಾನ್ ಮಸಾಲ ಇಲ್ಲಿ ಪರವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ಒಂದಿಷ್ಟು ಜನ ಹೇಳ್ತಾರೆ ಅಡಿಕೆ ವ್ಯಾಪಾರಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತ. ಮಲೆನಾಡು ಭಾಗದ ಶಾಸಕರು ಕೂಡ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ವ್ಯಾಪಾರಿಗಳು ಮೂಟಿಗಟ್ಟಲೆ ಗುಟ್ಕವನ್ನು ಖರೀದಿ ಮಾಡ್ತಾ ಇದ್ದಾರೆ. ಒಂದು ಕಡೆ ವ್ಯಾಪಾರಿಗಳು ಹೋಲ್ಸೇಲ್ ಅಂಗಡಿಗೆ ಮುಗಿಬಿದ್ದಿದ್ದಾರೆ ಜನರು. ಇದು ಕೊಪ್ಪಳದ ಆಜಾದ್ ಸರ್ಕಲ್ನಲ್ಲಿರುವಂತಹ ಅಂಗಡಿ ಇದು. ಗುಟ್ಕಾ ಪಾನ್ ಮಸಾಲ ಬಂದು ಕಂಡಲ್ಲಿ ತಿನ್ನೋದು, ಜಗಿಯೋದು, ಉಗಿಯೋದು. ಅಲ್ಲ ನೋಡಿ, ಜನ ಏನು ಮಾಡಿದ್ರು ಕಷ್ಟ. ಗುಟ್ಕಾ ಬ್ಯಾನ್ ಮಾಡಿ ಅಂತ ಕೇಳ್ಕೊಳ್ಳೋದು ಅವರೇ. ಆಮೇಲೆ ಅಡಿಕೆ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ತಾ ಇದೆ. ಇವಾಗ ಏನೇ ಮಾಡಿದ್ರು ಎಲ್ಲಾದರೂ ಒಂದರಲ್ಲಿ ಒಂದು ನೆಗೆಟಿವಿಟಿ. ಅದನ್ನು ಒಳ್ಳೇದು ಮಾಡೋದಕ್ಕೆ ಅಂತ ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ತಾರೆ, ತಪ್ಪು ಮಾಡೋದಕ್ಕೆ ಅಂತ ಮಾಡಿದ್ರೆ ಅದ್ರಲ್ಲಿ ಒಳ್ಳೇದು ಹುಡುಕ್ತಾರೆ. ಸೊ ಒಟ್ಟಲ್ಲಿ ನೋಡಿ, ಈಗ ಪಾನ್ ಮಸಾಲ ಗುಟ್ಕಾ ಬ್ಯಾನ್ ಮಾಡಿರೋದ್ರಿಂದ ಅಡಿಕೆ ಬೆಳೆಗಾರರಿಗೆ ಸ್ವಲ್ಪ ರೇಟ್ ಆ ಕಡೆ ಈ ಕಡೆ ಆಗ್ಬೋದು.